ಕಬ್ಬನ್ನ ಕಡ್ದು ಜೀವನ ಮಾಡ್ತಿದೀವಿ. ಅಂದ್ರು ದೇವ್ರು ಬರುತ್ತಾ, ದೇವ ಬರುತ್ತೆ, ಗಾಳಿ ಬರುತ್ತೆ ಅಂತ ಎಷ್ಟೋ ಜನ ಅಂದ್ರು. ಇವತ್ತು ಅಂದವರು ಸ್ವಾಮಿ ಪಾದಕ್ಕೆ ಶರಣಾಗಿದ್ದಾರೆ. ದೇವರ ಮಹಿಮೆಯ ಬಲ್ಲವರಾರೋ. ಸನ್ನಿಧಿ ಬಂದ್ಮೇಲೆ ಪೂಜೆ ಪುನಸ್ಕಾರ ಮಾಡಿ ಅವರು ಈ ಉತ್ತರವನ್ನು ತಗೊಂಡು ನಿನ್ನ ಎಲ್ಲೆಲ್ಲಿ ತೊಂದರೆ ಇದೆ ಅಲ್ಲಿಗೆ ಹಾಕುವಂತ ಹೇಳಿದ್ರು ಸ್ವಾಮಿ. ಅಲ್ಲಿ ಒಂದಂತೂ ತನ್ನಕ್ಕೂ ನಾನು ಕೂಡ ಶ್ರಮ ಪಟ್ಟಿದ್ದೀನಿ. ಅಥವಾ ಹೋಗ್ತಕ್ಕಂತ ರಥದಲ್ಲೇ ಯಾವ್ದೋ ಒಂದು ವೆಹಿಕಲ್ ಅಲ್ಲಿ ಹೋಗ್ಬೇಕಾದ್ರೆ ಸರ್ಪ ಸಂಚಾರವಾಗಿ ಹೋಗ್ತಿರ್ತಕ್ಕಂಥ ಪರಮಾತ್ಮನ ಮೇಲೆ ಆವರಿಸ್ಕೊಂಡು ತನುಮನ ಪ್ರಾಣದ ಅಪೇಕ್ಷೆ ಇಲ್ಲ, ಜಾಗೃತಿ ಸ್ವಪ್ನ ಸುಶಕ್ತಿ ಜಾಲ. ಪರಮಾತ್ಮ ನಮ್ಗೆ ಒಲಿಬೇಕಾದ್ರೆ ಬರ್ಬೇಕಾದ್ರೆ ಕಾರಣ ಒಂದೇ. ಪರಮಾತ್ಮನ ಹುತ್ತದ ಮುಂದೆ ನಿಂತು ಪ್ರದಕ್ಷಿಣೆ ಮಾಡಿ ಪೂಜೆ ಮಾಡಿ ಆ ಹುತ್ತದ ಮಣ್ಣನ್ನ ಒಂದು ಚಿಟಿಕೆಯಷ್ಟು ಎತ್ಕೊಂಡು ಆ ತೀರ್ಥ ಸ್ನಾನವನ್ನು ಮಾಡಿಸೋದು. ತಾಪ ಕಳೆವ ನೀನೆ ಮಹಿಮ ಎಂದು ತೋರಿದ. ಈ ಸ್ವಾಮಿಯ ಸನ್ನಿಧಾನದಲ್ಲಿ ಅರ್ಶಿಣದ ದಾರವನ್ನ ಸುತ್ತಿ ಸ್ವಾಮಿಗೆ ಹಾಲನ್ನ ಎರೆದು ಮತ್ತೆ ಅರ್ಶಿಣ ದಾರವನ್ನ ಸುತ್ತೋದ್ರಿಂದ ಯಾವುದೇ ರೀತಿ ತೊಂದರೆಗಳಿದ್ರು ಕೂಡ ದೂರ. ಸೀರಿಯಸ್ ಆಗಿತ್ತು, ಹುಷಾರಿದ್ದಿರ್ಲಿಲ್ಲ. ಬಟ್ ಆಪರೇಷನ್ ಅಂತ ಇತ್ತು. ಆಪರೇಷನ್ ಹಾಸ್ಪಿಟಲ್ಗೆಲ್ಲ ಹೋಗಿ ಬಂದಿದ್ದೀನಿ ಕೂಡ, ಅಲ್ಲಿ ನನಗೆ ಏನು ವಾಸಿ ಕೂಡ ಆಗ್ಲಿಲ್ಲ. ಅಮ್ಮನ ಹತ್ರ ಬಂದು ನಾನು 1-2 ಸಾರಿ ನೀರ್ ಹಾಕ್ಸ್ಕೊಂಡಿದ್ದೀನಿ. ಬಟ್ ಅದರಿಂದ ನಾನು ಗುಣವಾಗಿದ್ದೀನಿ ಮೇಡಮ್. ನಾನು ಅನ್ನು ಅಹಂಕಾರ ಸುಟ್ಟು ಭಸ್ಮ ಮಾಡಿದೋನೆ ಆಗಿದೆ, ಕಂಕಣ ಬಲ ಕೂಡ್ ಬಂದಿದೆ. ಯಾವುದೋ ರೀತಿ ತೊಂದರೆಗಳಿದ್ರು ಕೂಡ ಅಥವಾ ಮಲಗಿದ್ದಾಗ ಸಪನ ಸರ್ಕು ಯಾವುದೇ ರೀತಿ ತೊಂದರೆಗಳು ಕಾರಣದ್ರಿಂದ ಪರವಾಗಿಲ್ಲ, ಮನ್ಸಿಗೆ ಸ್ವಲ್ಪ ಸಮಾಧಾನ ಆಯ್ತು. ಮಾಮೂಲಿ ತಳಿ ತರ ಕಟ್ಕೊಳ್ಳೋದು ಮತ್ತೆ ಈ ತರ ಕುಣಿಯೋದು ಈ ತರ ಮಾಡ್ಕೊಂಡು ಸುಮ್ನೆ ಐಕ್ಲಾಟ ಆಡ್ಕೊಂಡು ನಿಂತಿತ್ತು. ದುಃಖ ಎತ್ಕೊಂಡ್ ಬರ್ತೀವಿ. ಬಟ್ ಇಲ್ಲಿಂದ ಹೋಗ್ಬೇಕಾದ್ರೆ ನಾವು ಖುಷಿಯಿಂದಾನೆ ಹೋಗ್ತೀವಿ ಮೇಡಮ್. ಆತರ ಪ್ರಾಬ್ಲಮ್ ಏನಿಲ್ಲ. ಅಲ್ಲಿಂದ ಕಷ್ಟಕ್ಕಿಂತ ಇಲ್ಲಿ ಖುಷಿನ ನಾವು ನೋಡೋಗ್ತೀವಿ. ನೀರು ಹರಿಯುವಂತ ಸಂದರ್ಭ ಒಂಥರ ಸುಸ್ತು ಸಂಕಟ ಮತ್ತೆ ಏನೇನೋ ಒಂಥರ ಕಣ್ಣು ಮುಂದೆ ಕಾಣುವಂತ ಸಂದರ್ಭ ಬಂತು. ನಾನು ದೇವರನ್ನೇ ನಂಬ್ತಿರ್ಲಿಲ್ಲ. ಅಂತ ಸಂದರ್ಭದಲ್ಲಿ ಭಗವಂತ ನನಗೆ ಸರ್ಪದ ರೂಪವಾಗಿ ಬಂದು ಕಣ್ಣಿಗೆ ಕಂಡಾಗ ಸಡ್ಡ ಹಾಕಿದ ನಂತರದಲ್ಲಿ 3 ವರ್ಷಗಳ ಕಾಲ ತಲೆ ಮೇಲೆ ಸೌದೆಯನ್ನ ಹೊತ್ತು ಪರಮಾತ್ಮನಿಗೆ ಪುರ ಮಾಡುದು. ಅನ್ನೋರ್ ಮುಂದೆ ನಾವು ಯಾವ್ದಕ್ಕೂ ತಲೆ ಕೆಡಿಸ್ಕೊಂಬಾರ್ದು. ಆದ್ರೂ ನಾನು, ನಮ್ಮ ತಾಯಿ, ನಮ್ಮ ತಂದೆಯವರು ಎಲ್ಲರೂ ಕಬ್ಬು ಕಡಿದು ಜೀವನ ಮಾಡ್ತಿರೋದು. ಬರ್ತಾ ಇರೋದು ನಮ್ಮ ಮನೆ ಪಕ್ಕದವ್ರು ಬರ್ತಾ ಇದ್ರು. ಅವ್ರು ಅಲ್ಲಿ ಹೋಗ್ಮೇಲೆ ಒಳ್ಳೇದಾಗೈತೆ ಅಂತ ಹೇಳಿದ್ಮೇಲೆ ನಾವ್ ಇಲ್ಲಿಗೆ ಬಂದಿದೀವಿ ಅವ್ರ ಜೊತೆನೆ. ಇಲ್ಲಿಗೆ ಬಂದ್ಮೇಲೆ ಏನಿಲ್ಲ, ಪರವಾಗಿಲ್ಲ, ಮನ್ಸಿಗೆ ಸ್ವಲ್ಪ ಸಮಾಧಾನ ಆಯ್ತು. ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಮೇಲಿಂದಾನೇ ಬಂದಿದೀವಿ. ಮುಂದಕ್ಕೆ ಒಳ್ಳೇದಾಗುತ್ತೆ ಅಂತ ಅಂದ್ಮೇಲೆ ನಾವು ಬರ್ತಾನೆ ಇರ್ತೀವಿ. ಕನಕಪುರದಿಂದ ಮೇಡಮ್ ತುಂಬಾನೇ ಕಷ್ಟ ಇತ್ತು. ಬಟ್ ನಾನ್ ಬಂದ್ 5 ವರ್ಷದಿಂದ ಬರ್ತಾ ಇದ್ದೀನಿ. ಅವಾಗ ಇದ್ದಿದ್ದಕ್ಕೂ ಇವಾಗ ಇದ್ದಿದ್ದಕ್ಕೂ ಪರವಾಗಿಲ್ಲ. ಅವಾಗ ತುಂಬಾ ಹೆವಿ ಕಷ್ಟ ಆಯ್ತು ನನಗೆ. ಒಂದಂತೂ ತನ್ನಕ್ಕೂ ನಾನು ಕೂಡ ಶ್ರಮ ಪಟ್ಟಿದ್ದೀನಿ. ಬಟ್ ಈ ಸನ್ನಿಧಾನಕ್ಕೆ ಬಂದಾದ್ಮೇಲೆ ನನಗೆ ಎಲ್ಲ ಪೂರ್ತಿ ಕಳೆದು ನಾನು ಇನ್ನೊಬ್ರಿಗೂ ಕೂಡ ಅನ್ನ ಆಗ್ಬೋದು ಅನ್ನೋ ಸ್ಥಾನಕ್ಕೆ ನನಗೆ ತಾಯಿ ತಂದಿಟ್ಟಿದ್ದಾಳೆ. ಬಟ್ ಇಲ್ಲಿಗೆ ಬಂದವ್ರಿಗೆ ಕಷ್ಟನೆಲ್ಲ ಬಗೆಹರಿಸಿ ಒಳ್ಳೇದನ್ನ ಮಾಡ್ತಾಳೆ ಅನ್ನೋ ನಂಬಿಕೆಯಲ್ಲಿ ಇದೀವಿ ಮೇಡಮ್. ನಾವು 5 ವರ್ಷದಿಂದ ಬರ್ತಾ ಇದ್ದೀನಿ. ನಂಗೆ ತುಂಬಾನೇ ಸೀರಿಯಸ್ ಆಗಿತ್ತು, ಹುಷಾರಿದ್ದಿರ್ಲಿಲ್ಲ. ಬಟ್ ಆಪರೇಷನ್ ಅಂತ ಇತ್ತು. ಆಪರೇಷನ್ ಹಾಸ್ಪಿಟಲ್ಗೆಲ್ಲ ಹೋಗಿ ಬಂದಿದ್ದೀನಿ ಕೂಡ, ಅಲ್ಲಿ ನನಗೆ ಏನು ವಾಸಿ ಕೂಡ ಆಗ್ಲಿಲ್ಲ. ಅಮ್ಮನ ಹತ್ರ ಬಂದು ನಾನು 1-2 ಸಾರಿ ನೀರ್ ಹಾಕ್ಸ್ಕೊಂಡಿದ್ದೀನಿ. ಬಟ್ ಅದರಿಂದ ನಾನು ಗುಣವಾಗಿದ್ದೀನಿ ಮೇಡಮ್. ಇವತ್ತಿನವರೆಗೂ ನಾನು ಹಾಸ್ಪಿಟಲ್ಗೆ ಹೋಗ್ತಾ ಇಲ್ಲ. ಬರ್ತಾ ಇರೋದೇ ತಾಯಿ ಸನ್ನಿಧಾನಕ್ಕೆ ಬರ್ತಾ ಇದೀನಿ ಮೇಡಮ್. ನಾವು ಅಲ್ಲಿಂದ ಬರುವಾಗ ದುಃಖ ಎತ್ಕೊಂಡ್ ಬರ್ತೀವಿ. ಬಟ್ ಇಲ್ಲಿಂದ ಹೋಗ್ಬೇಕಾದ್ರೆ ನಾವು ಖುಷಿಯಿಂದಾನೆ ಹೋಗ್ತೀವಿ ಮೇಡಮ್. ಆತರ ಪ್ರಾಬ್ಲಮ್ ಏನಿಲ್ಲ. ಅಲ್ಲಿಂದ ಕಷ್ಟಕ್ಕಿಂತ ಇಲ್ಲಿ ಖುಷಿನ ನಾವು ನೋಡೋಗ್ತೀವಿ ಮೇಡಮ್. ಇಲ್ಲಿಗೆ ಬರೋರಿಗೆ ತುಂಬಾ ಕಷ್ಟಗಳಿರ್ತವೆ. ನಾವು ಕೇಳ್ಕೊಳ್ಳೋದು ಇಷ್ಟೇ ಮೇಡಮ್. ಬೇರೆ ಚಾನಲ್ಗಳಲ್ಲಿ ಏನ್ ತಿಳಿಸ್ತಾರೋ ಅದು ನಮಗ್ ಗೊತ್ತಿಲ್ಲ. ಬಟ್ ನಾನ್ ಅನ್ಕೊಂಡಿರೋ ಪ್ರಕಾರ ಇಲ್ಲಿ ಹೇಳ್ತಾ ಇರೋದು, ಅವ್ರು ಹೇಳೋ ಟೈಮು ಈ ವಾರ ಬನ್ನಿ, ನೆಕ್ಸ್ಟ್ ವಾರ ಆಗತ್ತೆ. ಬಟ್ ನಾವು ಕಷ್ಟ ಏನ್ ಪಟ್ಟಿದೀವ ಅದು ಅಂತಂತ ಹೆಂಗಿರುತ್ತೆ ಅದ್ರ ಮೇಲೆ ಹೋಗುತ್ತೆ ಮೇಡಮ್. ಅದರಿಂದ ಏನಪ್ಪಾ ಅಂತಂದ್ರೆ ಇಲ್ಲಿ ಬರೋ ಭಕ್ತಾದಿಗಳಿಗೆ ನನ್ ಕಡೆಯಿಂದ ತಿಳಿಸೋದೇನಪ್ಪಾ ಅಂದ್ರೆ, ನಿಮ್ ಕಷ್ಟ 1000 ಇದ್ರು ಕೂಡ ಈ ಸನ್ನಿಧಾನಕ್ಕೆ ಬಂದು ಇಲ್ಲಿಂದ 1-2 ನೀರ್ ಹಾಕ್ಸ್ಕೊಂಡು ಹೋಗಿ ಅಮ್ಮ ಸೌಣ್ಮ್ಯಾಗ ಬನ್ನಿ. ನಿಮ್ ಕಷ್ಟಗಳು ಏನಿದಾವೆ ಅದು ಬಗೆಹರುತ್ತೆ. ಮತ್ತೆ ನಿಮ್ಗೆ ನಮ್ಮಂಗೆ ಒಳ್ಳೇದಾಗತ್ತೆ ಅನ್ನೋದು ಕೇಳಕ್ ಇಷ್ಟಪಡ್ತೀನಿ ಮೇಡಮ್. ನಾವು ಅವ್ರನ್ನ ಮಾತಾಡಿಸ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಒಬ್ರನ್ನ ದೇವ್ರನ್ನ ನೋಡ್ತಾ ಇದ್ದೀವಿ. ಅದ ದೇವ್ರ ನಮ್ ಜೊತೆ ನಿಧಾನ ನಂಬಿಕೆ ಮೇಲೆ ನಾವು ಅವ್ರನ್ನ ಮಾತಾಡಿಸ್ತೀವಿ ಸರ್. ಒಬ್ಬ ಪೂಜಾರಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವಿಲ್ಲಿ ನೋಡೋದು ಶನಿಮಾತ್ಮ ಅಲ್ವಾ ಸರ್. ಅದರಿಂದ ನಾವು ಅವ್ರನ್ನ ದೇವ್ರ ರೂಪದಲ್ಲೇ ನೋಡ್ತೀವಿ. ಬಟ್ ಅವರು ಕೂಡ ಅಷ್ಟೇ ಏನಿಲ್ಲ, ಅಸ್ಥಿ ಬಂದವರಿಗೆ ಕೂಡ ಇಲ್ಲಿ ತುಂಬಾನೇ ಊಟ ಎಲ್ಲಾನು ವ್ಯವಸ್ಥೆಗಳು ಇರ್ತಾವೆ. ಜೊತೆ ಹೊಟ್ಟೆ ತುಂಬಾನು ಊಟನು ಕಳಿಸ್ತಾರೆ. ಬಸ್ ಚಾರ್ಜ್ ಕಾಸಿಲ್ಲ ಅಂದವ್ರಿಗೆ ಅವ್ರ ಮುಖಾಂತರ ಏನಿರುತ್ತೆ ಅದನ್ನ ಕೊಟ್ಟಿ ಕಳಿಸ್ಕೊಡ್ತಾರೆ. ಅಂದ್ರೆ ಹೊಟ್ಟೆ ಹಸು ಅಂತ ಇವತ್ತಿನ ದಿನಕ್ಕೂ ನಾವು ಬಂದು ಉಪವಾಸ ಹೋಗಿಲ್ಲ. ಆ ಕಡೆಯಿಂದ ಬಂದವ್ರಿಗೂ ಆತರ ಕಷ್ಟದಲ್ಲಿ ಅವರು ಕೈ ಬಿಟ್ಟಿಲ್ಲ ಸರ್. ತುಂಬಾನೇ ಇದಾಗಿದೆ ಸರ್. ರಂಜಿತ್ ಕುಮಾರ್ ಅಂತ ಈ ಸನ್ನಿಧಿ ಬಂದ್ಮೇಲೆ ನನಗೆ ನಾಗರ ಮಚ್ಚೆ
ಎಲ್ಲೂ ಹೋಗ್ತಿರ್ಲಿಲ್ಲ. ನಾನು ನಾನಾ ಡಾಕ್ಟರ್ಗಳ ಸುತ್ತೆ ಸಾವಿರಾರು ರೂಪಾಯಿ ದುಡ್ಡು ಖರ್ಚು ಮಾಡಿದೆ, ಎಲ್ಲೂ ಹೋಗ್ಲಿಲ್ಲ. ಈ ಸನ್ನಿಧಿಗೆ ಬಂದ್ಮೇಲೆ ಪೂಜೆ ಪುನಸ್ಕಾರ ಮಾಡಿ ಅವರು ಈ ಉತ್ತದ ಮಣ್ಣು ತಕೊಂಡು ನಿನ್ನ ಎಲ್ಲೆಲ್ಲಿ ತೊಂದರೆ ಇದೆ ಅಲ್ಲಿಗೆ ಹಾಕು ಅಂತ ಹೇಳಿದ್ರು ಸ್ವಾಮಿ. ಅಲ್ಲಿಗೆ ಹಾಕೊಂಡ್ಮೇಲೆ ನನ್ಗೆ ಯಾವ್ದೇ ತರ ನಾಗರ ದೋಷ, ಕತ್ಲಲ್ಲಿ ಕಾಣೋದು ಮತ್ತೆ ಮಲ್ಕೊಂಡಾಗ ಬರುವುದು ಎಲ್ಲೂ ನನಗೆ ಆ ತೊಂದರೆ ಆಗ್ಲಿಲ್ಲ ಸ್ವಾಮಿ. ಇಲ್ಲಿ ತುಂಬಾ ಮೈ ತುಂಬಾ ಮತ್ತೆ ಕತ್ತು ತುಂಬಾ ನಾಗರ ಮಚ್ಚೆ ಬಂದ್ಬಿಟ್ಟಿತ್ತು. ಇಲ್ಲಿಗೆ ಬಂದ್ಮೇಲೆ ನನಗೆ ವಾಸಿ ಆಯ್ತು ಸ್ವಾಮಿ. ನನ್ ಮಗುಗೂ ಹುಷಾರಿರ್ಲಿಲ್ಲ, ಅವಾಗ ಹುಷಾರ್ ತಪ್ತಾ ಇತ್ತು. ಈಗ ಆರೋಗ್ಯವಾಗಿದೆ, ತೊಂದರೆ ಇಲ್ಲ. ನಾವು 14 ವರ್ಷದಿಂದಲೂ ಕೂಡ ಸ್ವಾಮಿನ ಒಂದು ಪೂಜೆ ಮಾಡ್ತಾ ಇದ್ದೀವಿ. ಆದ್ರೆ ನಾನು ಹುಟ್ಟಿದ್ದು, ನಾನು ಬೆಳೆದಿದ್ದು, ನಾನು ಗಣಿಗ ಎಂಬ ಗ್ರಾಮದಲ್ಲಿ ಇದ್ದವನು. ಅಲ್ಲಿ ಆಡು ಕುರಿ ಮೇಯಿಸ್ಕೊಂಡು ಇದ್ದಂತ ಸಂದರ್ಭದಲ್ಲಿ, ನಾನು ಅಲ್ಲಿ ಆಟ ಆಡ್ಕೊಂಡು ಬೆಳೆದಂತ ಸಂದರ್ಭದಲ್ಲಿ ಅಲ್ಲಿ ಮಾಮೂಲಿ ತಳಿ ತರ ಕಟ್ಕೊಳ್ಳೋದು, ಮತ್ತೆ ಈ ತರ ಕುಣಿಯೋದು, ಈ ತರ ಮಾಡ್ಕೊಂಡು ಸುಮ್ನೆ ಐಕ್ಲಾಟ ಆಡ್ಕೊಂಡು ನಿಂತಿದ್ದು. ಅಂತವ್ರ ಮಧ್ಯದಲ್ಲಿ ನಾನು ದೇವರನ್ನೇ ನಂಬ್ತಿರ್ಲಿಲ್ಲ. ಆದ್ರೂ ಆ ಪರಮಾತ್ಮ, ನಂಬದೇ ಇರ್ತಕ್ಕಂಥ ವ್ಯಕ್ತಿನ ಪರಮಾತ್ಮ ಅವನು ಅನುಗ್ರಹ ಮಾಡಿ ನಮಗೆ ಸಂಕಲ್ಪವನ್ನ ಇಟ್ಟು ಆ ಪರಮಾತ್ಮ ನಮ್ಗೆ ಆ ರೀತಿ ಆವಾಹನೆ ಆಗಿದ್ ಕಾರಣ ಇಲ್ಲಿ ಅಂದ್ರೆ ಗಣಗ ನಮ್ಮ ತಾಯಿಯವರ ತಾಯಿ ಊರು. ಅಲ್ಲಿ ನಾನು ನಮ್ಮ ಅಜ್ಜಿ ಊರಲ್ಲಿ ಇದ್ದಾಗ ಆಡುಕುರಿ ಮೇಯಿಸ್ಕೊಂಡು ಇದ್ದಂತವ್ನು ನಾನು. ಈ ಪರಮಾತ್ಮ ನಮ್ಗೆ ಬರಬೇಕಾದ್ರೆ ಕಾರಣ ಒಂದೇ. ನಮ್ಮ ತಂದೆಯವರು ಶನಿಕತೆಗೆ ಹೋಗ್ತಾರೆ. ಶನಿಕತೆಗೆ ಹೋಗ್ಬೇಕಾದ್ರೆ ಈ ಸ್ವಾಮಿ ನಮ್ಮ ತಂದೆಯವರ ಮೇಲೆ ಒಲುಮೆ ಆಗ್ಬೇಕಾಗಿದ್ದಂತ ಸಂದರ್ಭ. ಆ ಒಲುಮೆ ಆಗಿದ್ರೆ ಮಧ್ಯಾಂತರದಲ್ಲಿ ಆ ಪರಮಾತ್ಮ ಅವರಿಗೆ ಆವಾಹನೆ ಆಗುವಂತ ಸಂದರ್ಭ ಕಾಣ್ ಬರ್ಲಿಲ್ಲ. ಅಂದ್ರೆ ನಮ್ಮ ಅಜ್ಜಿ ಊರಿಂದ ನಾನು ಬರ್ಬೇಕಾದಂತ ಸಂದರ್ಭ, ಅಲ್ಲಿ ನನಗೆ ಆಡು ಕುರಿ ಮೇಯಿಸುವಂತ ಸಂದರ್ಭದಲ್ಲಿ ಪರಮಾತ್ಮ ಯಾವುದೋ ಏನೋ ಒಂದ್ ರೀತಿಲಿ ಬಂದ್ರು, ಆಕರ್ಷಣೆ ಆಯ್ತು. ಒಂಥರ ಕಣ್ಣೀರು ಹರಿಯುವಂತ ಸಂದರ್ಭ, ಒಂಥರ ಸುಸ್ತು, ಸಂಕಟ, ಮತ್ತೆ ಏನೇನೋ ಒಂಥರ ಕಣ್ಣು ಮುಂದೆ ಕಾಣುವಂತ ಸಂದರ್ಭ ಬಂತು. ಅದಾದ ನಂತರದಲ್ಲಿ ನನಗೆ ತುಂಬಾನೇ ಸ್ವಾಮಿ ಒಂದು ಕಪ್ಪು ರೀತಿಯಲ್ಲಿ ಕಾಣುವಂಥದ್ದು, ನೀಲಿ ವರ್ಣವಾಗಿ ಕಾಣುವಂಥದ್ದು, ಮತ್ತೆ ಕಾಗೆ ಮೇಲೆ ಬಂದು ಕೂತ್ಕೊಳ್ಳುವಂಥದ್ದು ಬಂದು, ಮತ್ತೆ 5 ದಿನನೂ ಕೂಡ ಆಡುಕುರಿ ಮೇಯಿಸ್ಕೊಂಡು ಇದ್ದಂತ ಸಂದರ್ಭದಲ್ಲಿ 5ರಿಂದ 3 ಕಾಗೆಗಳು ಮಾತ್ರ ಬಂದು ತಲೆ ಮೇಲೆ ಕುಟ್ಕೋಕ್ ಸ್ಟಾರ್ಟ್ ಆಯ್ತು. ಆ ಕುಟ್ಕೋದ್ರಿಂದ ನನ್ಗೆ ಏನ್ ಅನ್ನಿಸ್ತು, ಯಾಕೆ ಹಿಂಗ್ ಬರ್ತವೆ, ಏನಕ್ಕೆ ಹಿಂಗ್ ಆಗ್ತದೆ ಅಂತ ಹೇಳಿ ಅದನ್ನ ನಾನು ಆಲೋಚನೆ ಮಾಡಿದಾಗ, ಸುಮ್ಮನೆ ಇದ್ದವನು ಒಬ್ಬನಿಗೊಬ್ಬನೇ ಕೂತಾಗ ದುಃಖ ಬರುವಂತದ್ದು. ಮತ್ತೆ ನಾನು ಎಲ್ಲಾ ಸಂದರ್ಭದಲ್ಲೂ ಅದಾದ್ಮೇಲೆ ನಮ್ಮ ತಾಯಿಯವ್ರಿಗೆ ಹೇಳ್ದೆ, ಅಂದ್ರೆ ನಮ್ಮ ಅವ್ವರ್ಗೆ ಹೇಳ್ದಾಗ ಈ ತರ ಬರುತ್ತೆ, ಕಾಗೆ ಬಂದು ಹಿಂಗ್ ಕುಟುಕುತ್ತೆ ಅಂತ ಹೇಳಿದಾಗ ನನ್ನನ್ನ ಸ್ವಾಮಿ ಸನ್ನಿಧಾನಕ್ಕೆ ಕರ್ಕೊಂಡು ಹೋದ್ರು. ಅಲ್ಲಿ ಪರಮಾತ್ಮ ಹೇಳಿದ್ರು, ನಮ್ಮ ತಂದೆಯವರು ನಮ್ಮನ್ನ ಕರ್ಕೊಂಡು ಹೋದಾಗ ಆ ಸ್ವಾಮಿ ಮುಂದೆ ನಿಂತ್ಕೊಂಡು ಆ ಪರಮಾತ್ಮ ಹೇಳಿದ್ರು, ಯಾವ ರೀತಿ ಅಂದ್ರೆ, ನಾನು ನಿನ್ನ ಮೇಲೆ ಒಲುಮೆ ಆಗುವಂತ ಸಂದರ್ಭ ಇದೆ ಕಣಪ್ಪ ಅಂತ ಹೇಳಿದಾಗ ನಾನು ದೇವರನ್ನೇ ನಂಬ್ತಿರ್ಲಿಲ್ಲ. ಅಂತ ಸಂದರ್ಭದಲ್ಲಿ ಭಗವಂತ ನನಗೆ ಸರ್ಪದ ರೂಪವಾಗಿ ಬಂದು ಕಣ್ಣಿಗೆ ಕಂಡಾಗ, ಆ ಕಣ್ಣು ಕಂಡ ತಕ್ಷಣನೇ ನನಗೊಂಥರ ದಿಗ್ಭ್ರಮೆ ಆದಂಗಾಯ್ತು. ಅದಾದ ನಂತರದಲ್ಲಿ ಹಂತವಾಗಿ ಸ್ವಾಮಿ ನನಗೆ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತಾ ನನಗೆ ಸ್ವಾಮಿ ಒಲಿಮೆ ಆದ್ರು. ಸ್ವಾಮಿ ಬರ್ಬೇಕಾದ್ರೆ ಅಷ್ಟೇ ಕಷ್ಟದಿಂದ, ಅಷ್ಟೇ ಸುಮಾರು 14 ವರ್ಷ ಈ ಸ್ವಾಮಿನ ನಾವು ಬೆಳೆಸ್ಬೇಕಾದ್ರೆ, ಇವತ್ತು ನೀವು ನೋಡಿರ್ಬೋದು, ಇವತ್ತು ಒಂದು ಯುವತಿ ಗಟ್ಟಿ ತರಬೇಕಾದ್ರೂ ಬಹಳ ಶ್ರಮ ಇದೆ. ಸ್ವಾಮಿಗೆ ಒಂದು ದೀಪಕ್ಕೆ ಎಣ್ಣೆ ಬರ್ಬೇಕಾದ್ರೂ ಬಹಳ ಶ್ರಮ ಇದೆ. ಅವತ್ತಿನ ಸಂದರ್ಭದಲ್ಲಿ ಸಡ್ಡಿನಿಂದಲೂ ಕೂಡ 14 ವರ್ಷದ ಹಿಂದೆ ಸಡ್ಡಲ್ಲಿ ನಮ್ಮ ಪರಮಾತ್ಮ ವಾಸವಾಗಿ ಆ ಮೂಲೆಯಲ್ಲಿ ಇರ್ತಕ್ಕಂಥ ಫೋಟೋ ನೋಡ್ಬೋದು ನೀವು. ಆ ಪರಮಾತ್ಮ ಅಲ್ಲಿದ್ದಾರೆ ನೋಡಿ, ಆ ಫೋಟೋದಿಂದ ಸ್ಟಾರ್ಟ್ ಆದ್ರು. ಆ ಫೋಟೋ ಇವತ್ತಿನವರೆಗೂ ಇಟ್ಟಿದೀವಿ. ಆ ಪರಮಾತ್ಮನ ಅಲ್ಲಿಂದ ನಮಗೆ ಯಾರೋ ಒಬ್ರು ದಾನಿಗಳು ಅವ್ರ ಕಷ್ಟ ಏನೋ ಸುಮ್ನೆ ಕೂತಿದಾಗ, ನಿನ್ಗೆ ಒಳ್ಳೇದಾಗತ್ತೆ ಹೋಗಪ್ಪ ಅಂತ ಈ ರೀತಿ ಬಂದು ಹೇಳ್ದಾಗ ಸ್ವಾಮಿ ಬಾಯಲ್ಲೇ ನುಡಿಸ್ತಿದ್ರ. ಅವಾಗ ಅದೇ ರೀತಿ ನುಡಿಸ್ಕೊಂಡು ಹೋಗ್ತಿದ್ದಾಗ ಇಂಥವ್ರಿಗೆ ಹಿಂಗ್ ಒಳ್ಳೇದಾಗತ್ತೆ ಅಂತ ಹೇಳ್ತಿದ್ದು. ಅದೇ ರೀತಿ ಆಯ್ತು. ಮತ್ತೆ ಅದೇ ರೀತಿ ಮಗನ ಕೆಲಸ ಇಲ್ಲ ಅಂದಾಗ ಆ ಫೋಟೋನ ತಂದು ನಮ್ಮ ಸನ್ನಿಧಾನಕ್ಕೆ ಕೊಟ್ರು. ನಾವು ಸಡ್ಡ ಹಾಕಿದ ನಂತರದಲ್ಲಿ 3 ವರ್ಷಗಳ ಕಾಲ ತಲೆ ಮೇಲೆ ಸೌದೆಯನ್ನ ಹೊತ್ತು ಪರಮಾತ್ಮನಿಗೆ ಪರ ಮಾಡ್ದು. ಇಡೀ ನಮ್ಮ ಹಂಪಾಪುರ ಗ್ರಾಮಸ್ಥರು ನಮ್ಗೆ ಬೆಂಬಲವಾಗಿ ನಿಂತ್ಕೊಂಡು, ಎಲ್ಲದ್ರಲ್ಲೂ ಬೆಂಬಲವಾಗಿ ನಿಂತು ನಮ್ಗ್ ಸಪೋರ್ಟ್ ಕೊಟ್ಕೊಂಡು ಇವತ್ತಿನವರೆಗೂ ಕೂಡ ನಮ್ಮ ಗ್ರಾಮದವ್ರು ನಮ್ಮನ್ನ ಬಿಟ್ಟಿಲ್ಲ, ಮುಂದೆ ನಮ್ಮನ್ನ ಬಿಡುದಿಲ್ಲ ಅನ್ನೋದು ನಂಬಿಕೆ ನಮಗಿದೆ. ನಮ್ಮ ಗ್ರಾಮ ಸುರಕ್ಷಿತವಾಗಿ ನಡೆಸ್ಕೊಂಡು, ಸ್ವಾಮಿನೂ ಕೂಡ ಈ ಪರಮಾತ್ಮನಿಗೆ ಒಂದು ಪೂಜೆ ಇಟ್ಟಾಗ ನಮ್ಮ ಗ್ರಾಮಸ್ಥರು ಕೂಡ ಎಲ್ಲ ಸೇರಿ ಮಾಡ್ಕೊಂಡು ಹೋಗ್ತಾರೆ. ಎಲ್ಲರಿಗೂ ಕೂಡ ನಮ್ಮ ಪರಮಾತ್ಮ ಒಳ್ಳೇದ್ ಮಾಡ್ಲಿ ಅನ್ನೋರ್ ಮುಂದೆ ನಾವು ಯಾವ್ದಕ್ಕೂ ತಲೆ ಕೆಡಿಸ್ಕೊಂಬಾರ್ದು.
ಕಾಲು ಎಳೆಯೋರು ಇದ್ರೇನೆ ನಾವು ಬೆಳೆಯಕ್ ಸಾಧ್ಯ. ಅವ್ನ ಹಂಗ ಅಂದಿಲ್ಲ ಅಂದಿದ್ರೆ ಇವತ್ ನಾವ್ ಇಲ್ಲಿ ಮಟ್ಟವರೆಗೂ ಕೂಡ ಬರೋಕ್ ಆಗ್ತಿರ್ಲಿಲ್ಲ. ನಮಗ್ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರು ದೇವ್ರು ಬರುತ್ತಾ, ದೇವ ಬರುತ್ತೆ, ಗಾಳಿ ಬರುತ್ತೆ ಅಂತ ಎಷ್ಟೋ ಜನ ಅಂದ್ರು. ಇವತ್ ಅಂದವರು ಸ್ವಾಮಿ ಪಾದಕ್ಕೆ ಶರಣಾಗಿದ್ದಾರೆ. ಈ ಸ್ವಾಮಿ ಸತ್ಯ ಏನಂದ್ರೆ ನಂಬಿದವ್ರನ್ನ ಯಾವತ್ತೂ ಕೈ ಬಿಡಲ್ಲ. ಇವತ್ತು ನಾವು ಜಂಬ ಕೇಳಂತದಲ್ಲ, 100 ಜನ ಬರ್ತಾರೆ, 1000 ಜನ ಬಂದು ಪರಮಾತ್ಮನ ಒಂದು ಪೂಜೆಗೆ ಪಾತ್ರ ಆಗ್ತಾರೆ. ಯಾವುದೇ ರೀತಿ ಸಮಸ್ಯೆಗಳಿದ್ರು ಎಲ್ಲರೂ ಈ ರೀತಿ ತೊಂದರೆ ಇದೆ ಅಂತ ಬಂದಾಗ ಈ ಪರಮಾತ್ಮ ಬಂದು 1-2 ವಾಗ್ದಾನ ಕೊಡ್ತಾರೆ. ಯಾವುದೇ ರೀತಿ ಸಮಸ್ಯೆ ಇದ್ರು ಬಿಡುಗಡೆ ಆಗ್ತದೆ. ಆ ಜನಗಳು ಒಳ್ಳೇದಾಗಿ ಒಂದೊಂದು ರೀತಿಲೂ ಕೂಡ ಒಂದೊಂದು ದೇವರನ್ನ ಇವತ್ತು ತಂದಿರ್ಬೋದು. ನಾವು ಹಾಕಿರ್ತಕ್ಕಂಥ ವಸ್ತ್ರಗಳು ಕೂಡ ಪರಮಾತ್ಮ ಕೊಟ್ಟಿರೋ ಭಿಕ್ಷೆಯಿಂದಲೇ ಕೂಡ ನಾವು ಬದುಕ್ತಾ ಇದೀವಿ. ಆದ್ರೂ ನಾನು, ನಮ್ಮ ತಾಯಿ, ನಮ್ಮ ತಂದೆಯವರು ಎಲ್ಲರೂ ಕಬ್ಬು ಕಡ್ದು ಜೀವನ ಮಾಡ್ತಿರೋದು, ಕಬ್ಬನ್ನ ಕಡ್ದು ಜೀವನ ಮಾಡ್ತಿದೀವಿ. ಆದ್ರೂ ಕೂಡ ಪರಮಾತ್ಮ ವಾರದ ದಿನ ನಾವು ರಜಾ ಹಾಕ್ತಿವಿ, ಪರಮಾತ್ಮನ ಪೂಜೆಗೆ ನಾವು ಅವನ್ ಸೇವೆ ಮಾಡ್ಕೊಂಡು ಹೋಗ್ತಾ ಇದೀವಿ. ಹೌದು, 14 ವರ್ಷದಿಂದಲೂ ಕೂಡ ಇದೇ ರೀತಿ ನಾವು ನಡೆಸ್ಕೊಂಡು ಹೋಗ್ತಾ ಇದೀವಿ. ಸ್ವಾಮಿನ ತೊಳೆದು ನಮ್ಮ ಮನೆಯವರೆಲ್ಲ ಬಂದು ಎಲ್ಲ ಒತ್ತನಂತೆ ಬಂದು ಎಲ್ಲವನ್ನು ಕೂಡ ಬೆಳಗ್ಗೆ ತೊಳೆದು ಪೂಜೆ ಮಾಡಿ, ಸ್ವಾಮಿ ದೇವಸ್ಥಾನ ನಾವು ತೊಳಿತೀವಿ, ದೇವರನ್ನ ತೊಳಿತೀವಿ, ಪೂಜೆ ಮಾಡ್ತೀವಿ, ಪುನಸ್ಕಾರ ಮಾಡ್ತೀವಿ. ಜನ ಬರ್ಲಿ ಅಂತಲೇ ನಾವು ಪೂಜೆ ಮಾಡ್ತಿಲ್ಲ, ಭಗವಂತನ ನಾವು ಬೇಡಿ ನಮ್ಮ ಮನಸ್ಸಲ್ಲಿ ಇರ್ತಕ್ಕಂಥ ಸಂಕಷ್ಟಗಳನ್ನ ದೂರ ಮಾಡಪ್ಪ, ನಮಗ್ ರಕ್ಷೆಯಾಗು, ಬಂದ್ ಭಕ್ತಾದಿಗಳು ಯಾರು ಬರ್ತಾರೋ, ಕಷ್ಟ ಅಂತ ಈ ಜಾಗಕ್ಕೆ ಬರ್ತಾರೋ ಅಂತವ್ರು ಒಳ್ಳೇದ್ ಮಾಡಪ್ಪ. ಇದನ್ನ ಈ ವಿಡಿಯೋ ಮಾಡ್ತಿರೋದು ಕೂಡ ಜನ ಬರ್ಲಿ ಅಂತಲೂ ಅಲ್ಲ, ನಾವು ಬರ್ಲಿ ಅಂತಲೂ ಕೂಡ ಮಾಡ್ತಿಲ್ಲ. ಜನ ಬರ್ಲಿ ಅಂತಲೇ ನಾವು ನಂಬಿಸ್ಬೇಕು, ನಚಿಸ್ಬೇಕು, ಮತ್ತೊಂದ್ ಮಾಡ್ಬೇಕು, ಜನ ನಮ್ಮನ್ನ ನೋಡ್ಕೊಂಡ್ ಬರ್ಬೇಕು ಅನ್ನೋಂಥದ್ದು ಏನಿಲ್ಲ. ಅವರ ಮನಸ್ಸಿಗೆ ಪರಮಾತ್ಮ ನಮ್ಮ ನಡೆದಂತ ಜೀವನದಲ್ಲಿ ಘಟನೆಯನ್ನ ತಿಳಿಸ್ಬೇಕು ಅನ್ನೋದು ಇತ್ತು, ನಾವು ತಿಳಿಸ್ತಾ ಇದೀವಿ ಅಷ್ಟೇ. ಸ್ವಾಮಿ ಇವತ್ತು ಪರಮಾತ್ಮ ಒಬ್ರು ಕಷ್ಟ ಒಳ್ಳೇದು ಮಾಡಿ ಇವತ್ತು ಈ ರೀತಿ ಅಲಂಕಾರವನ್ನ ಕೂಡ ಮಾಡಿಸ್ಕೊಂಡಿದ್ದಾರೆ, ಪೂಜೆನೂ ಮಾಡಿಸ್ಕೊಂತ ಇದ್ದಾರೆ. ಇವತ್ತು 1 ಲೀಟರ್ ಎಳ್ಳೆಣ್ಣೆ ಎಷ್ಟು ಅಂತ ಕೇಳಿರ್ಬೋದೇನೋ, ಅಂತದ ಸಂದರ್ಭದಲ್ಲಿ ಯಾರು ಕೂಡ ಇವತ್ತಿನವ್ರು 10 ರೂಪಾಯಿ ಕೂತಿದ್ರು ಕೊಡಲ್ಲ, ನಿಂತಿದ್ರು ಕೊಡಲ್ಲ. ಯಾಕೆ? ಕೈ ಕಾಲು ನೆಟ್ಗಿಲ್ವಾ? ದೇವ್ರ ಹೆಸರು ಹೇಳ್ಕೊಂಡ್ ಜೀವನ ಮಾಡ್ತೀಯಾ, ದೇವ್ರ ಹೆಸರು ಹೇಳ್ಕೊಂಡ್ ಬದುಕ್ತೀಯಾ ಅಂತ ಅಂತಾರೆ. ನಮ್ಗದು ಜನಗಳ ಹತ್ರ ತಲೆ ಮೇಲೆ ಕೈ ಮಡಗಿ ಸಂಪಾದನೆ ಮಾಡುವಂತದ್ದು ಬೇಕಾಗಿಲ್ಲ. ಭಕ್ತಿಯಿಂದ ಬರ್ತಾರ, ಗಂಧ ಕಡ್ಡಿ, ಕರ್ಪೂರ, ದೀಪಕ್ಕೆ ಎಣ್ಣೆ ತಂದು ಸ್ವಾಮಿಗೆ ಪೂಜೆ ಮಾಡೋದ್ರಿಂದ, ಈ ಸ್ವಾಮಿಯ ಸನ್ನಿಧಾನದಲ್ಲಿ ಎಳ್ಬತ್ತಿಯನ್ನ ಹಚ್ಚೋದ್ರಿಂದ ಅವ್ರು ಎಳ್ಬತ್ತಿ ಕಟ್ತಾ ಇದೀನಿ ಅನ್ಕೊಂಡ್ ಬರ್ಬೋದೇನೋ ಅಷ್ಟೇ. ಅವ್ರು ಇವತ್ ಎಲ್ಲೇ ಯಾವುದೇ ಕ್ಷೇತ್ರದಲ್ಲಿ ಎಳ್ಬತ್ತಿ ಹಚ್ಚಿದ್ರು ಕೂಡ ಅವರ ಸಂಕಷ್ಟಗಳು ಸ್ವತಃವಾಗಿ ಅವರೇ ಬಟ್ಟೆ ತಕೊಂಡು ಎಳ್ಳನ್ನ ತಕೊಂಡು ಅವ್ರ ಕಷ್ಟವನ್ನ ಹೇಳಿ ಕಟ್ಟಿ ಆ ಪರಮಾತ್ಮನ ಬಾಂಡ್ಲಿ ಒಳಗಡೆ ಹಾಕಿ ತಲೆ ಸುತ್ತ ಎಳ್ಬತ್ತಿಯನ್ನ ಬಳಸಿ ಆ ಸ್ವಾಮಿಗೆ ಹಚ್ಚೋದ್ರಿಂದ ಅವರ ಕಷ್ಟನ ಹೇಳ್ಕೊಂಡ್ ಕಟ್ಟಬೇಕು. ಸುಮ್ಮನೆ ರೆಡಿಮೇಡ್ ಸಿಗುತ್ತೆ ತಂದ್ಬಿಡೋದು ಹಚ್ಬಿಡೋದಲ್ಲ. ಪರಮಾತ್ಮನಿಗೆ ಅವರು ಸ್ವತಃವಾಗಿ ಅವ್ರ ಕೈಯಿಂದಲೇ ಅವ್ರ ಪರಿಹಾರ ಪಡ್ಕೊಬಹುದು. ಎಳ್ಬತ್ತಿಯನ್ನ ಕಟ್ಟಿ 9, 5, 101, 48, 148 ಈ ರೀತಿ ಕಟ್ಟೋದ್ರಿಂದ 21 ಎಳ್ಬತ್ತಿ ಹಚ್ಚೋದ್ರಿಂದ 5 ವಾರ ಸ್ವಾಮಿಯ ಸನ್ನಿಧಾನಕ್ಕೆ ಬಂದು ಎಳ್ಬತ್ತಿ ಹಚ್ಚೋದ್ರಿಂದ ಯಾವುದೇ ರೀತಿ ಸಮಸ್ಯೆಗಳಿದ್ರು ಬಿಡುಗಡೆ ಆಗ್ತದೆ. ಆ ಪರಮಾತ್ಮನಿಗೆ ಎಳ್ಳೆಣ್ಣೆಯನ್ನ ಪ್ರಿಯವಾಗಿ ಆ ಸ್ವಾಮಿಗೆ 5 ವಾರ ಬಂದು ಸ್ವಾಮಿಯ ತಲೆ ಮೇಲೆ ಎಳ್ಳೆಣ್ಣೆ ಸುರಿದು ಯಾವುದೇ ರೀತಿ ಸಂಕಷ್ಟಗಳು, ದೇಹ ಉರಿ ಆಗ್ಬೋದು, ಯಾವುದೇ ರೀತಿ ಜನ್ಮದ ಬಾಧೆ ಆಗಿರ್ಬೋದು, ಆ ಬಾಧೆಗೆ ಈ ಸ್ವಾಮಿ ಮೇಲೆ ಎಳ್ಳೆಣ್ಣೆಯನ್ನ ಸುರಿಸೋದ್ರಿಂದ ಯಾವುದೇ ರೀತಿ ಸಂಕಷ್ಟಗಳಿದ್ರು ಕೂಡ ಬಿಡುಗಡೆ ಆಗ್ತದೆ. ಇದಕ್ಕೆ ಭಕ್ತಾದಿಗಳು ಬಂದು ಎಳ್ಳೆಣ್ಣೆಯನ್ನ ಉಯ್ತಾರೆ. ಯಾದಕ್ಕೆ ಅಂದ್ರೆ ಪರಮಾತ್ಮನ ಒಂದು ಸ್ವಾಮಿಯ ಯಾವುದೇ ರೀತಿ ನಮ್ಮ ದೇಹದಲ್ಲಿ ಆಗಿರ್ಬೋದು, ಕಾಯಿಲೆ ಕಷಾಯಿಲೆಗಳಾಗ್ಬೋದು, ಜನದೂಷಣೆ ದುರ್ಬಲಗಳಾಗ್ಬೋದು, ಎಲ್ಲವೂ ಕೂಡ ದೂರ ಆಗ್ಲಿ ಅಂತ ಹೇಳಿ ಸ್ವಾಮಿ ಮುಂದೆ ಬಂದು ಎಳ್ಳೆಣ್ಣೆಯನ್ನ ಸುರಿಯೋದ್ರಿಂದ, ಸ್ವಾಮಿಗೆ ಪೂಜೆ ಮಾಡೋದ್ರಿಂದ ಅವ್ರ ಕೈಯಾರನೆ ಪರಮಾತ್ಮನಿಗೆ ಎಳ್ಳೆಣ್ಣೆಯನ್ನ ಉಯ್ಬೋದು. ಊದು ಅವ್ರ ಸಂಕಷ್ಟಗಳು ಏನಿದೆಯೋ ಅದನ್ನ ಹೇಳ್ಕೊಂಡು ಸ್ವಾಮಿ ಮೇಲೆ ಎಳ್ಳೆಣ್ಣೆ ಹಾಕೋದ್ರಿಂದ ಈ ಪರಮಾತ್ಮನನ್ನ ತಲೆ ಮೇಲೆ ನಾವು ಭಕ್ತಿ ಶ್ರದ್ಧೆಯಿಂದ ನಾವು ಸ್ವಾಮಿಗೆ ಎಳ್ಳೆಣ್ಣೆ ಉಯ್ಯೋದ್ರಿಂದ ಯಾವುದೇ ರೀತಿ ಸಂಕಷ್ಟಗಳು ಬರುವುದಿಲ್ಲ. ನಮಗ್ ಬರ್ತಕ್ಕಂತ ಅಡೆತಡೆಗಳನ್ನ, ವಿಘ್ನಗಳನ್ನ ತಡೆಯುವಂತ ಶಕ್ತಿ ಪೀಠದ ಶನೈಶ್ಚರ ಸ್ವಾಮಿಯವರು. ಯಾವುದೇ ರೀತಿ ಸಂಕಷ್ಟಗಳಿದ್ರು ಕೂಡ ಆ ಎಳ್ಬತ್ತಿಯನ್ನ ಹಚ್ಚಿ ಮತ್ತೆ ಎಳ್ಳೆಣ್ಣೆಯನ್ನ ಸ್ವಾಮಿ ಮೇಲೆ ಬಂದು ಉಯ್ಯೋದ್ರಿಂದ ಯಾವುದೇ ರೀತಿ ಸಮಸ್ಯೆಗಳಿದ್ರು ಬಿಡುಗಡೆ ಆಗುತ್ತೆ. ಈ ಸ್ವಾಮಿಯ ಸನ್ನಿಧಾನದಲ್ಲಿ ಅರ್ಶಿಣದ ದಾರವನ್ನ ಸುತ್ತಿ ಸ್ವಾಮಿಗೆ ಹಾಲನ್ನ ಎರೆದು ಮತ್ತೆ ಅರ್ಶಿಣ ದಾರವನ್ನ ಸುತ್ತೋದ್ರಿಂದ ಯಾವುದೇ ರೀತಿ ತೊಂದರೆಗಳಿದ್ರು ಕೂಡ ದೂರ ಆಗ್ತದೆ. ಚರ್ಮದ ಕಾಯಿಲೆ ಇದ್ರೂ ಕೂಡ ಬಿಡುಗಡೆ ಆಗ್ತದೆ. ಈ ಸ್ವಾಮಿಯ ಸನ್ನಿಧಾನದಲ್ಲಿ ಏನು ವಿಶೇಷತೆ ಅಂದ್ರೆ ಈ ಪರಮಾತ್ಮನಿಗೆ ಅರ್ಶಿಣ ದಾರವನ್ನ 5 ಪ್ರದಕ್ಷಿಣೆ ಮಾಡಿ ಸುತ್ತಿ ಕಟ್ಟೋದ್ರಿಂದ ಯಾವುದೇ ರೀತಿ ತೊಂದರೆಗಳಾಗ್ಲಿ, ಮತ್ತೆ ಮದುವೆ ಆಗದಿರ್ತಕ್ಕಂಥ, ಕಂಕಣ ಬಲ ಕೂಡ್ ಬರ್ದಿರ್ತಕ್ಕಂಥ ಎಷ್ಟೋ ಯುವಕರಿಗೆ
ಸ್ವಾಮಿ ಒಂದು ಮದುವೆ ಮಾಡಿಸಿರ್ತಕ್ಕಂಥದ್ದು ಎಷ್ಟೋ ಸಾಕ್ಷಿ ಇದೆ. ಈ ಸನ್ನಿಧಾನದಲ್ಲಿ ಈ ಪರಮಾತ್ಮನ ಸನ್ನಿಧಾನದಲ್ಲಿ ಈ ಪರಮಾತ್ಮನ ಹುತ್ತದ ಮುಂದೆ ನಿಂತು ಪ್ರದಕ್ಷಿಣೆ ಮಾಡಿ ಪೂಜೆ ಮಾಡಿ ಆ ಹುತ್ತದ ಮಣ್ಣನ್ನ ಒಂದು ಚಿಟಿಕೆಯಷ್ಟು ಎತ್ಕೊಂಡು ಆ ತೀರ್ಥ ಸ್ನಾನವನ್ನು ಮಾಡಿಸೋದ್ರಿಂದ ಯಾವುದೇ ರೀತಿ ಚರ್ಮದ ಕಾಯಿಲೆ ಅಂತಲ್ಲ, ಪ್ರತಿ ಒಂದು ಸಮಸ್ಯೆಗೂ ಕೂಡ ಈ ಪರಮಾತ್ಮ ಸಾಕ್ಷಿಯಾಗಿ ಯಾವುದೇ ರೀತಿ ಸಮಸ್ಯೆಗಳಿದ್ರು ಅದನ್ನ ಬಿಡುಗಡೆ ಮಾಡೋದ್ರಲ್ಲಿ ಸತ್ಯ ಅಂತ ಹೇಳಿ ಸನ್ನಿಧಾನದಲ್ಲಿ ಬಂದಂತ ಭಕ್ತರೇ ಕೂಡ ಎಷ್ಟೋ ಜನ ಮಾತಾಡ್ತಾರೆ. ಅದ್ರ ಬಗ್ಗೆ ನಾವೇನು ಹೆಚ್ಚಿಗೆ ಹೇಳ್ಬೇಕಾದಿಲ್ಲ. ಸ್ವಾಮಿಯ ಸನ್ನಿಧಾನಕ್ಕೆ ಪೂಜೆ ಮಾಡೋದ್ರಿಂದ 5 ಪ್ರದಕ್ಷಿಣೆ ಮಾಡಿ 5 ಸಾರಿ ಪರಮಾತ್ಮನಿಗೆ ಪೂಜೆ ಮಾಡಿ ಈ ದಾರವನ್ನ ಸುತ್ತಿ ಪ್ರದಕ್ಷಿಣೆ ಮಾಡೋದ್ರಿಂದ ಎಷ್ಟೋ ಜನಕ್ಕೆ ಮದುವೆ ಆಗಿದೆ, ಕಂಕಣ ಬಲ ಕೂಡ್ ಬಂದಿದೆ. ಯಾವುದೋ ರೀತಿ ತೊಂದರೆಗಳಿದ್ರು ಕೂಡ ಅಥವಾ ಮಲಗಿದ್ದಾಗ ಸಪ್ನ ಸರಕು ಯಾವುದೇ ರೀತಿ ತೊಂದರೆಗಳು ಕಾರಣದ್ರಿಂದ ಈ ನಾಗರದೋಷ ಅಂತಕ್ಕದ್ದು ಅಥವಾ ಹೋಗ್ತಕ್ಕಂಥ ರಥದಲ್ಲೇ ಯಾವುದೋ ಒಂದು ವೆಹಿಕಲ್ ಅಲ್ಲಿ ಹೋಗ್ಬೇಕಾದ್ರೆ ಸರ್ಪ ಸಂಚಾರವಾಗಿ ಹೋಗ್ತಿರ್ತಕ್ಕಂಥ ಪರಮಾತ್ಮನ ಮೇಲೆ ಆವರಿಸ್ಕೊಂಡು ಬಿಟ್ಟಿರ್ತಕ್ಕಂಥವ್ರು ಈ ಸರ್ಪ ಸಂಚಾರದಲ್ಲಿ ಪರಮಾತ್ಮ ನಡೆದಾಡುವಂತ ಈ ಜಾಗದಲ್ಲಿ ಉದ್ಭವವಾಗಿ ಬೆಳೆದಿರೋದ್ರಿಂದ ಈ ಸ್ವಾಮಿಯ ಸನ್ನಿಧಾನಕ್ಕೆ ಬಂದು ಈ ಪರಮಾತ್ಮನ ಮುಂದೆ ನಿಂತು ಪ್ರದಕ್ಷಿಣೆ ಮಾಡಿ ಎಲ್ಲಾ ಭಾಗದಲ್ಲೂ ಕರ್ಮಫಲದಾತನಾಗಿರ್ತಕ್ಕಂತಹ ಶನೈಶ್ಚರ ಸ್ವಾಮಿ ಉದ್ಭವ ಆಗಿರ್ತಕ್ಕಂಥ ಹುತ್ತದಲ್ಲಿ ಈ ಸ್ವಾಮಿಗೆ ಬಂದು ಈ ಪರಮಾತ್ಮನ ಮಣ್ಣನ್ನ ಈ ಹುತ್ತದ ಮಣ್ಣನ್ನ ಎತ್ತಿ ತೀರ್ಥ ಸ್ನಾನ ಮಾಡಿಸೋದ್ರಿಂದ ಸರ್ಪದೋಷಗಳು ಕೂಡ ಕಳೀತದೆ. ಅಥವಾ ಅವ್ರ ಯಾವುದೇ ರೀತಿ ತೊಂದರೆ ಇದ್ರು ಈ ಪರಮಾತ್ಮನಿಗೆ ಹಾಲನ್ನ ಎರೆದು ಯಾವುದೇ ರೀತಿ ಸಮಸ್ಯೆಗಳಿದ್ರು ಅದನ್ನ ಕನ್ಸಲ್ ಬರ್ತಕ್ಕಂಥ ಸರ್ಪ ರೂಪದಲ್ಲಿ ಮಲಗಿದ್ದಾಗ ಸರ್ಪ ಕಾಣುವಂಥದ್ದು ಆಗ್ಬೋದು, ಅಥವಾ ಮಕ್ಕಳಾಗದಿರೋರು ಕೂಡ ಇರ್ತಕ್ಕಂಥ ಸರ್ವ ಭಕ್ತಾದಿಗಳು ಸಹ ಸ್ವಾಮಿನ ಇಲ್ಲಿ ಪೂಜೆ ಮಾಡೋದ್ರಿಂದ ಯಾವುದೇ ರೀತಿ ಸಮಸ್ಯೆಗಳಿದ್ರು ಬಿಡುಗಡೆ ಆಗ್ತದೆ.